ನನ್ನ ಜೊತೆ ಸಂಚಿತ್ ಸಂಜೀವ್ ಅವರಿದ್ದಾರೆ. ಹೊಸ ಸಿನಿಮಾ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕೆ ಸಿದ್ಧವಾಗ್ತಿದ್ದಾರೆ. ಜೊತೆಗೆ ಇವತ್ತು ಅವರ ಹುಟ್ಟುಹಬ್ಬ. ಒಂದು ಕಡೆ ಸಿನಿಮಾ, ಮತ್ತೊಂದು ಕಡೆ ಹುಟ್ಟುಹಬ್ಬ. ಹೇಗಿದೆ ಅವರ ಒಂದು ಸಂಭ್ರಮ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಫಸ್ಟ್ ಟೈಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕೆ ಸಿದ್ಧತೆಗಳಾಗ್ತಿದೆ. ಸುದೀಪ್ ಅವರ ಕುಟುಂಬ, ಅದರಿಂದ ಒಂದು ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಹೇಗಿದೆ ನಿಮ್ಮಲ್ಲಿ ಇರುವಂಥ ತಯಾರಿ, ಆ ನಿರೀಕ್ಷೆಗಳಿಗೆ ನಿಮ್ಮ ಒಂದು ಸಿದ್ಧತೆ? ನಾವು ಆ ಪ್ರೆಷರ್ ಅಡಿ ನಾವು ಬೀಳ್ತಾ ಇಲ್ಲ ಈಗ ಸದ್ಯಕ್ಕೆ. ಅಂದರೆ ನಮಗೆ ವಿ ಆರ್ ವೆರಿ ಅವೇರ್. ಅಂದರೆ ಆ ಪ್ರೆಷರು, ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ನಾನು ಐ ಆಮ್ ವೆರಿ ಅವೇರ್. ಇಡೀ ಟೀಮಿಗೂ ಅದು ಗೊತ್ತಿರೋದೆ. ನಮಗೇನಂದರೆ ಆ ಪ್ರೆಷರ್ ಅಡಿ ಬಂದುಬಿಟ್ರೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಹೋದರೆ ಇಲ್ಲಿ ಸಿನಿಮಾದ ಒಂಚೂರು ಹೊಡಿಯತ್ತೆ ಇಲ್ಲಿ. ಸೊ ನಾವೇನೇ ಇದ್ರೂ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಸಿನಿಮಾ ಹೆಂಗೆ ಗೆಲ್ಲಿಸ್ಬೇಕು ಅನ್ನೋದನ್ನ ಅದು ಮಾತ್ರ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಗೆದ್ದಾದಮೇಲೆ ನಮಗೇನಂದರೆ ಇಡೀ ಆಡಿಯನ್ಸಿಗೂ ಫಸ್ಟ್ ಆಫ್ ಆಲ್ ಹೇಳೋಕೆ, ಓಕೆ ಇದು ಸುಮ್ಮನೆ ಯಾವುದೋ ಒಂದು ಶೋಕಿಯಿಂದ ಬಂದು ಮಾಡ್ತಾ ಇಲ್ಲ ಇದು. ಐ ಆಮ್ ವೆರಿ ಪ್ಯಾಷನರ್ ಅಬೌಟ್ ಸಿನಿಮಾ ಆ್ಯಂಡ್ ದ್ಯಾಟ್ ಹ್ಯಾಸ್ ಟು ಶೋ ಆನ್ ಸ್ಕ್ರೀನ್. ಸೊ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಿನಿಮಾ ಗೆದ್ರೆ ನನಗೆ ಮೋರ್ ದೆನ್ ಇನಫ್. ಸಂಚಿತ್ ಅವ್ರಿಗೆ ಜೂನಿಯರ್ ಕಿಚ್ಚ ಅಂತ ಈಗ ಆಲ್ರೆಡಿ ಅಭಿಮಾನಿಗಳು ಪ್ರೀತಿಯಿಂದ ಕರೀತಾ ಇದ್ದಾರೆ. ಯಾವ್ದು ಇಷ್ಟ ಆಗುತ್ತೆ? ಸಂಚಿ ಅಂದರೆ ಅಜ್ಜಿ ಕೂಗ್ದಂಗೆ ಸಂಚಿ ಅಂದರೆ ಇಷ್ಟ ಆಗುತ್ತಾ, ಅಥವಾ ಅಭಿಮಾನಿಗಳು ಪ್ರೀತಿಯಿಂದ ಕರೆಯುವಂತಹ ಜೂನಿಯರ್ ಕಿಚ್ಚ? ನನಗೇನಂದರೆ ಇನ್ನೂ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಆ ಕೂಗು ಇನ್ನೂ ಕೇಳಿಲ್ಲ ನಾನು. ಈಗ ಸದ್ಯಕ್ಕೆ ಸಂಚಿ ಅನ್ನೋದೇ ನನಗೆ ಇಷ್ಟ ಆಗ್ತಾಯಿದೆ. ಮತ್ತು ಜೂನಿಯರ್ ಕಿಚ್ಚ ಅನ್ನೋದು ಕೊಟ್ಟಿದ್ದು ನನಗೆ ಯಾಕೆ ಎಷ್ಟು ಸ್ಪೆಷಲ್ ಅಂದರೆ, ಖಂಡಿತವಾಗ್ಲೂ ಅಂದರೆ ಅಭಿಮಾನಿಗಳು ಅದು ಇಷ್ಟ ಆಗಿದೆ. ಸುದೀಪ್ ಸರ್ ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಬಟ್ ಅವರು ಒಂದಿಷ್ಟು ಜನ ಇದ್ದಾರೆ, ಒಂದು ಏನು ಮಾಡಿದ್ಯಾ ನೀನು ಅಂತ. ಬಟ್ ಐ ಆಮ್ ವೆರಿ ಅವೇರ್ ಆಫ್ ದ್ಯಾಟ್. ಅಂದರೆ ನಾನು ನೋಡ್ತಾ ಇರ್ತೀನಿ ಅದೆಲ್ಲ. ಸೊ ನಾನು ಅದಕ್ಕೆ ಹೇಳಿದ್ದು, ನನಗೆ ಬೇರೆ ನನಗೆ ಯಾವುದಿಲ್ಲ. ನನಗೆ ಒಂದು ಅಂದರೆ ಹೊರಗಡೆಯಿಂದ ಪಿ ಆರ್ ಅದು ಇದು ಏನು ಮಾಡಿ ಸಿನಿಮಾ ಮೂಲಕ ಅದು ಒಂದು ಹೇಳಿಬಿಟ್ರೆ ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. ಸೊ ನಾನು ಹೇಳಿದಂಗೆ ಐ ಹ್ಯಾವ್ ಅ ಪಾಯಿಂಟ್ ಟು ಪ್ರೂವ್ ದಟ್ ಐ ಆಮ್ ಹಿಯರ್ ಟು ಸ್ಟೇ, ಐ ಆಮ್ ಹಿಯರ್ ಟು ಮೇಕ್ ಗುಡ್ ಮೂವೀಸ್. ಸಿನಿಮಾದಲ್ಲಿ ಯಾರನ್ನ ಬೇಕಾದ್ರೆ ಚೀಟ್ ಮಾಡ್ಬೋದು, ಸುದೀಪ್ ಅವ್ರನ್ನ ಆಗಲ್ಲ. ಡೈರೆಕ್ಟ್ರು, ಆ್ಯಕ್ಟ್ರು, ಪ್ರೊಡ್ಯೂಸರು, ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿರುವಂಥ ಸಕಲ ಕಲಾ ವಲ್ಲಭ. ಸೊ ಅವ್ರನ್ನ ಚೀಟ್ ಮಾಡೋಕ್ಕಾಗಲ್ಲ. ಹೇಗಿದೆ ನಿಮ್ಮ ತಯಾರಿ? ಸಿನಿಮಾ ಮಾಡ್ತೀನಿ ಅಂದಾಗ ಹೇಗಿತ್ತು ಸುದೀಪ್ ಸರ್ ಅವರ ಉತ್ತರ ನಿಮಗೆ? ಅಂದರೆ ಫಸ್ಟ್ ಹೇಳಿದಾಗ ಅವ್ರಿಗೆ ಗೊತ್ತಿತ್ತು. ಅಂದರೆ ನಾನು 2001 ಸ್ಪರ್ಶ ಮಾಡ್ತಾ ಇರುವಾಗ ಮೂರು ತಿಂಗಳು ನಾನು ಚಕ್ಕರ್ ಹಾಕಿರೋದು ಸ್ಕೂಲಿಗೆ. ನಮ್ಮದೇ ಅಂಕಲಿಂದ ಒಂದು ಪ್ಯಾಡಲ್ಲಿ ಬರ್ಕೊಂಡು ಆಗಲ್ಲ ಇವನು ಸ್ಕೂಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಸಬ್ಮಿಟ್ ಮಾಡಿ ನಾನು ಊಟಿಗೆ ಹೋಗಿದ್ದು ಶೂಟಿಂಗಿಗೆ. ನಾನು, ನಮ್ಮ ಅಜ್ಜಿ, ನಮ್ಮ ತಾತ ಇಡೀ ಸ್ಪರ್ಶ ಶೂಟಿಂಗ್ ಮುಗಿಸ್ಕೊಂಡು ಬಂದಿರೋದು ನಾನು. ಸೊ ನನಗೆ ಅಲ್ಲಿಂದನೂ ಇಂಟ್ರೆಸ್ಟ್ ಇದ್ದಾಗ ಸೊ ಅವರು ಯಾವಾಗ ಡೈರೆಕ್ಷನ್ ಶುರು ಮಾಡಿದ್ರು ನನಗೆ, ಸೊ ಐ ವಾಸ್ ವೆರಿ ಇನ್ವಾಲ್ವ್ಡ್ ಇನ್ ದ್ಯಾಟ್. ಯಾಕಂದರೆ ಇಲ್ಲಿ ಎಡಿಟಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಅದು ಅವ್ರು ತುಂಬ ಸ್ಪೆಸಿಫಿಕ್ಕಾಗಿ ಕೆಲವು ವಿಷಯ ಎಡಿಟಿಂಗಲ್ಲಿ ಎಸ್ಪೆಷಲಿ ಅದೆಲ್ಲ ಮಾಡ್ತಾರೆ. ಅದೆಲ್ಲ ನನಗೆ ಕಲಿತು ಅದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಂಡು, ಸೊ ಹಿ ಆಲ್ವೇಸ್ ನ್ಯೂ ಒಂದು ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಯಾವಾಗಲೂ ಗೊತ್ತಿತ್ತು. ಪ್ಲಸ್ ಈ ಕಡೆ ಎಜುಕೇಷನ್ನು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನನಗೆ ಯಾವುದೋ ಇಂಜಿನಿಯರ್ ಆಗಬೇಕು ಅಥವಾ ಅದು ನನಗೆ ಯಾವುದು ಇರಲಿಲ್ಲ ನನಗೆ. ಸೊ ಬಂದು ಹೇಳಿದಾಗ ಅವರು ಒಂದೇ ಹೇಳಿದ್ದು, ಮತ್ತು ಬಿಟ್ಬಿಡು ಏನಕ್ಕೆ ಹೋಗ್ತಾಯಿದ್ದೆ ಸ್ಕೂಲಿಗೆ ಅಂದರು, ಮತ್ತು ಏನಕ್ಕೆ ಕಾಲೇಜು ಅಂದು. ಸೊ ನಮ್ಮ ಅಮ್ಮ ಅಂತೂ ತಲೆ ಕೆಡಿಸ್ಕೊಂಡು ಏನು ಹೇಳ್ತಾ ಇದೆಯಾ ನೀನು, ಅಂದರೆ ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಟ್ ಏನಾದರೂ ಇರಲೇಬೇಕು ತಾನೆ. ಅವ್ರು ಒಂದೇ ಮಾತು ಹೇಳಿದ್ದು, ಸರ್ಟಿಫಿಕೇಟ್ ಯಾವಾಗ ಕೇಳ್ತಾರೆ ಗೊತ್ತಾ? ಏನಾದರೂ ಅರೇಂಜ್ ಮ್ಯಾರೇಜ್ ಮಾಡಿಸೋದಿರ ಇವನಿಗೆ, ಅದು ಒಂದೇ ಟೈಮಲ್ಲಿ ಕೇಳೋದು. ಅಂದರೆ ಏನು ಓದಿದ್ಯಪ್ಪ, ಏನು ಮಾಡ್ಕೊಂಡಿದ್ದೆ ಅಂತ. ಸಿನಿಮಾ ರಂಗದಲ್ಲಿ ಯಾರು ಏನೂ ಕೇಳಲ್ಲ, ಬಿಟ್ಬಿಡು, ನನ್ನ ಜೊತೆ ಇರಲಿ. ಮಾಣಿಕೆಯಿಂದ ಶುರು ಮಾಡ್ಕೊಂಡು ಬಂದಿದ್ದು ಸರ್. ಮಾಣಿಕೆ ಆಲ್ಮೋಸ್ಟ್ 170 ದಿನ ಶೂಟಿಂಗ್. ಅದು ವೆರಿ ಬಿಗ್ ಸಿನಿಮಾ. ಈ ಕಡೆ ರವಿ ಸರು, ರವಿಶಂಕರ್ ಅವರು, ಸುದೀಪ್ ಸರ್ ಅವರು. ಸೊ ಇಟ್ ವಾಸ್ ಅ ವೆರಿ ಬಿಗ್ ಸೆಟ್. ಸೊ ಅದೇ ಒಂದೊಂದು ಮೇನ್ ಲರ್ನಿಂಗ್, ಅಂದರೆ ಒಂದು ಸಿನಿಮಾದು ಹೌ ಇಟ್ ವರ್ಕ್ಸ್ ಅನ್ನೋದು ಅಲ್ಲೇ ಕಲ್ತಿದ್ದು ನಾನು. ಸೊ ಹಿ ವಾಸ್ ವೆರಿ ವೆರಿ ಮೋಟಿವೇಟಿಂಗ್. ಅಂದರೆ ಯಾವತ್ತೂ ನಿನಗಾಗುತ್ತಾ, ಬೇಕಾ, ಅಂದರೆ ಕಷ್ಟ ಇದೆ ನೋಡ್ಕೊ ಅನ್ನೋದು ಯಾವತ್ತೂ ಹೇಳಿಲ್ಲ. ನನಗೆ ಏನೇ ಇದ್ರೂ ಕಾನ್ಫಿಡೆನ್ಸ್ ತುಂಬಿಸಿ ನೀನು ಮಾಡ್ಚಿನ ಏನಾಗಲ್ಲ ಅಂತ ಹೇಳ್ಬೋದು. ಇವತ್ತೂ ಫೋನ್ ಮಾಡಿದಾಗ ಅವ್ರು ಕೇಳಿದ್ರು, ಅವ್ರು ಅಲ್ಲಿ CCL ಟ್ರೈನಿಂಗ್ ಪ್ರಾಕ್ಟೀಸಿಗೆ ಹೋಗಿದ್ದಾರೆ. ಆದರೂ ಮಧ್ಯದಲ್ಲಿ ಫೋನ್ ಮಾಡಿಬಿಟ್ಟು, ಚಿನ್ನ ಏನು ರಿಪೋರ್ಟ್ ಏನು ಬಂತು, ಹೌ ದೇ ರೆಸ್ಪಾಂಡಿಂಗ್, ಹೌಸ್ ದಿ ಇಂಡಸ್ಟ್ರಿ ರೆಸ್ಪಾಂಡಿಂಗ್. ದೀಪ ವಾಸ್ ವೆರಿ ಗುಡ್. ದೀಪ ನಿಮಗೇನು ಬಂತು? ನಾನೇನು ಕೇಳೋಕ್ಕೆ ಹೋಗಿಲ್ಲ, ಬೇರೆ ಈ ಒಪಿನಿಯನ್ ಬರೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸೊ ಆ ಥರ ಅಂದರೆ ನನಗೆ ಅದೇ ಒಂದು ಕಾನ್ಫಿಡೆನ್ಸ್ ಅಲ್ವಾ. ನೀವು ಹೇಳ್ದಂಗೆ ಅವ್ರನ್ನ ಚೀಟ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಇದು ನಾನು ನೋಡಿದಾಗ ಅವ್ರಿಗೆ ಖುಷಿ ಅನಿಸಿದ್ರೆ ನನಗೆ ಅದೇ ಫಸ್ಟ್ ಓಕೆ. ಅಂದರೆ ಏನೋ ಒಂದು ಕರೆಕ್ಟಾಗಿ ಮಾಡಿದ್ದೀವಿ. ಈಗ ಜನ ಹೆಂಗೆ ತೊಗೊತಾರೆ ಅನ್ನೋದು ಅದು ನಮ್ಮ ಕೈಯಲ್ಲಿಲ್ಲ. ಸೊ ಆ್ಯಸ್ ಅ ಟೆಕ್ನಿಷಿಯನ್ ಅವ್ರಿಗೆ ಪ್ಲೀಸ್ ಮಾಡಿದ್ರೆ ಓಕೆ ಏನೋ ಒಂದು ಕರೆಕ್ಟಾಗಿ ಮಾಡಿದ್ದೀವಿ ಅನ್ನೋ ಒಂದು ಇದು ಬರುತ್ತೆ. ಸೊ ದ್ಯಾಟ್ ಆ ಕಾನ್ಫಿಡೆನ್ಸ್ ತುಂಬ ಕೊಡ್ತಾರೆ ನಮಗೆ. ಸೊ ದ್ಯಾಟ್ ಈಸ್ ಅ ಮೇನ್ ಸ್ಟ್ರೆಂತ್. ಸೊ ಇದ್ರ ಜೊತೆಗೆ ಇವತ್ತು
ಹುಟ್ಟುಹಬ್ಬದಕ್ಕೆ ಒಂದು ನಿಮ್ಮ ಸಿನಿಮಾದ ಟೈಟ್ಲು ಕೂಡ ರಿವೀಲ್ ಆಗಿದೆ. ನಾವು ಮ್ಯಾಂಗೋ ಪಂಚ್ ಕೇಳಿದ್ವಿ, ಇದೇನು ಸರ್ ಮ್ಯಾಂಗೋ ಪಚ್ಚ? ಪಚ್ಚ ಬಂದ್ಬಿಟ್ಟು ಕ್ಯಾರೆಕ್ಟರ್ ಹೆಸರು ಅದು. ಅವನು ಹೆಸರು ಬಂದ್ಬಿಟ್ಟು ಪ್ರಶಾಂತ ಪಿಕ್ಚರಲ್ಲಿ, ಬಟ್ ಹತ್ತಿರವಾಗಿರೋ ಎಲ್ಲರೂ ಅವನ್ನ ಪಚ್ಚ ಪಚ್ಚ ಅಂತ ಕರೀತಾರೆ. ಸೊ ಅದು ಹೋಗ್ತಾ ಹೋಗ್ತಾ ಅಂದರೆ ಸಿನಿಮಾದಲ್ಲಿ ಅವನು ಇಡೀ ಮೈಸೂರಿಗೆ ಗೊತ್ತಾಗುತ್ತೆ ಪಚ್ಚ ಯಾರು ಅನ್ನೋದನ್ನ. ಸೊ ದ್ಯಾಟ್ ಇಸ್ ಮ್ಯಾಂಗೋ ಪಚ್ಚ. ಪಚ್ಚ ಅಂದರೆ ಅದರ ಮೀನಿಂಗ್ ಗೊತ್ತಾ ನಿಮಗೆ? ನಿಮ್ಮ ಡೈರೆಕ್ಟ್ರ್ ಏನಾದರೂ ಹೇಳವ್ರಾ? ಇಲ್ಲ ಸರ್, ಸೊ ಅದು ಕೂಡ ಆ ಒಂದು ಹಸಿರಿನ ಪ್ರತಿನಿಧಿ, ಹಸಿರನ್ನ ಅದು ರೆಪ್ರೆಸೆಂಟೇಟ್ ಮಾಡುತ್ತೆ ಪಚ್ಚ ಅಂದರೆ. ಸೊ ಮೈಸೂರಿನ ಕಥೆ ಆದ್ದರಿಂದ ಇದೇನಾದರೂ ಬೇರೆ ಥರ ಸಬ್ಜೆಕ್ಟಾ? ಆ ಒಂದು ಅದನ್ನ ಮೈಸೂರಿನ ಸುತ್ತಮುತ್ತ ಇರುವಂಥ ಒಂದು ವಾತಾವರಣ, ಫಾರೆಸ್ಟ್, ಅದು ಇದನ್ನೇನಾರು ರೆಪ್ರೆಸೆಂಟೇಟ್ ಮಾಡುವಂಥ ಸಿನಿಮಾನ? ಇಲ್ಲ ಇಲ್ಲ ಸರ್, ಇದು ಕಂಪ್ಲೀಟ್ಲಿ ಅಂದರೆ ಮೈಸೂರಲ್ಲಿ ನಡೆದಿರೋ ಒಂದಿಷ್ಟು ಘಟನೆನ ತೊಗೊಂಡ್ಬಿಟ್ಟು ಈ ಒಂದು ಕ್ಯಾರೆಕ್ಟರಿಗೆ ಹಾಕಿದ್ದೀವಿ. ಸೊ ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಮತ್ತು ನಾವು ಏನಂದರೆ ಆ ಟೈಮ್ ಪೀರಿಯಡ್ ಬಂದ್ಬಿಟ್ಟು ಸಖತ್ ಇಂಟ್ರೆಸ್ಟಿಂಗ್ ಸರ್. ಅಂದರೆ ಇದು ವಾಸ್ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಟೈಮ್ ಅದು. ಎಲ್ಲರ ಮನೇಲಿ ಟಿ ವಿ ಬಂತು, ಎಲ್ಲರ ಮನೇಲಿ ರೇಡಿಯೋ ಬಂತು, ಎಲ್ಲರ ಮನೆ ಅಂದರೆ ಇಂಟರ್ನೆಟ್ ಆವಾಗಲೇ ಶುರು ಆಗಿತ್ತು. ಈ ಕಡೆ ಮೈಸೂರು ಒಂದು ಟೌನು ಅಲ್ಲ, ಒಂದು ಸಿಟಿನೂ ಅಲ್ಲ, ಆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಸ್ಟೇಟಲ್ಲಿತ್ತು ಮೈಸೂರು. ಸೊ ಇವನು ಆ ಟೈಮಲ್ಲಿ ಏನೇನು ಮಾಡ್ದ ಅಂದರೆ ಅಂದರೆ ನಾನು ಇದ್ದೀನಿ ಸೊಸೈಟಿಯಲ್ಲಿ ಅಂತ ಹೇಳ್ಕೊಳಕ್ಕೆ, ಫ್ರಮ್ ಅ ನೋ ಬಡಿ ಟು ಸಂಬಡಿ ಅನ್ನೋ ಒಂದು ಆರ್ಕ್ ಇದೆಯಲ್ಲ, ದಟ್ ಈಸ್ ವಾಟ್ ಮ್ಯಾಂಗೋ ಪಚ್ಚ ಇಸ್ ಆಲ್ ಅಬೌಟ್. ನಿಮ್ಮ ಸಿನಿಮಾದ ಮುಹೂರ್ತ ದಿನ ಅಂತ ಪೋಸ್ಟರ್ ಬಂದಿತ್ತು. ಅವತ್ತು ನಾವು ಡೈರೆಕ್ಟ್ರು ನಮ್ಗೆ ಅದನ್ನು ಕ್ಲಾರಿಟಿ ಅಷ್ಟು ಕೊಡದೇ ಹೋದರು. ಸರ್ ನಿಮ್ಮ ಒಂದು ಪೋಸ್ಟ್ರಲ್ಲಿ ಒಂದು ಮೈಸೂರಿನ ಅರಮನೆ ಇರ್ಬೋದು, ಒಂದು ಕಡೆ ಕಾಡ್ಗಿಚ್ಚ ಇರ್ಬೋದು, ಅದು ಕಾಡ್ಗಿಚ್ಚ ಅಥವಾ ಪಚ್ಚನ ಕಿಚ್ಚ? ಅದು ಪಚ್ಚನ ಕಿಚ್ಚ. ಅದು ಆ ಥರ ಏನು ಡಿಸ್ಟ್ರಕ್ಟಿವ್ ಆಗಿ ಏನೂ ಮಾಡಲ್ಲ ಮೈಸೂರಿಗೆ. ಸೊ ನಮಗೆ ಫಸ್ಟ್ ಆಫ್ ಆಲ್ ಆ ಮೈಸೂರದ ಅರಮನೆ ಏನಕ್ಕೆ ಹಾಕಿದೆ ಅಂದರೆ ನಮಗೆ ಜನಕ್ಕೆ ಅದನ್ನ ಹೆಂಗೆ ಹೇಳೋಣ ಅಂದರೆ ಇದು ಬಿಕಾಸ್ ಮೈಸೂರು ಇಸ್ ಅ ವೆರಿ ಬಿಗ್ ಕ್ಯಾರೆಕ್ಟರ್. ಇದರಲ್ಲಿ ತುಂಬಾ ದೊಡ್ಡ ಕ್ಯಾರೆಕ್ಟರು ಮೈಸೂರು, ಆ ಸಿಟಿನೇ ಒಂದು ಕ್ಯಾರೆಕ್ಟರು. ಈಗ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ಬ್ಯಾಂಗ್ಳೂರ್ ಡೇಸ್ ನೋಡಿದಾಗ ನಾವು ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲೇ ಬೆಂಗಳೂರನ್ನ ಹಂಗೆ ತೋರಿಸಿಲ್ಲ, ಎಷ್ಟೋ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನ ನಾವು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ, ಮೈಸೂರನ್ನ ಹೆಂಗೆ ತೋರಿಸ್ಬೋದು ಇಲ್ಲಿ. ಅಂದರೆ ಅಂದರೆ ಎಷ್ಟೋ ಸಿನಿಮಾಗಳು ನಡೆದು ಹೋಗ್ಬಿಟ್ಟಿದೆ ಮೈಸೂರಲ್ಲಿ, ಎಷ್ಟೋ ಜನ ಹೋಗಿ ನೋಡಿದ್ದಾರೆ ಮೈಸೂರನ್ನ, ಬಟ್ ಬೇರೆ ರೀತಿಯಲ್ಲಿ ಹೆಂಗೆ ತೋರಿಸ್ಬೋದು. ಡೈರೆಕ್ಟರು ಮೈಸೂರು ಅವರೇ, ಕಾರ್ತಿಕ್ ಆಲ್ಸೋ ಇಸ್ ಫ್ರಮ್ ಮೈಸೂರು. ಸೊ ವಿ ಹ್ಯಾವ್ ಫೌಂಡ್ ಸಮ್ ಫ್ಯಾಬ್ಯುಲಸ್ ಲೊಕೇಶನ್ಸ್. ಅಂದರೆ ಈಗ ಅಲ್ಲಿ ಕ್ಯಾಮ್ರಾನೇ ಇಟ್ಟಿಲ್ಲ, ಆ ಥರ ಲೊಕೇಶನ್ಸ್ ಹೋಗಿ ಹುಡುಕಿ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ.